ಸಾಮಾಜಿಕ ಹೋರಾಟಗಾರ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಅವರ ಮಗ ನಮ್ಮ 7 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಲೈವ್ ಕೂತ್ಕೊಂಡು ಹೇಳ್ತಾಯಿದ್ರು, ಅವ್ರ ಮಗ ವಿವೇಕ್ ಅಂತ, ಇನ್ನೂ ತನಕ ನಮ್ಮಪ್ಪ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗ್ತಿಲ್ಲ ನಮಗೆ ಅಂತ. ಅಂದರೆ ಎಲ್ಲಿಟ್ಟು ವಿಚಾರಣೆ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಂತ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ. ಮುಡಾ ಕೇಸು ಫೈನಲಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಅಂದರೆ ಮುಖ್ಯಮಂತ್ರಿಗಳು ಅವರ ಪತ್ನಿ ಸೇರಿದಂತೆ 4 ಜನರ ಮೇಲೆ ಬಿ ರಿಪೋರ್ಟ್ ಹಾಕಿದ್ರು. ಆದರೆ ಇದರಲ್ಲೇನು ಮುಡಾದಲ್ಲಿ ನಡೆದಿದೆ, ಅದರ ಬಗ್ಗೆ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಬಿ ರಿಪೋರ್ಟ್ ಹಾಕಿದ್ದೇ ತಪ್ಪು ಅಂತ ಅವರೊಂದು ಕಾನೂನು ಹೋರಾಟವನ್ನು ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ಅವರು ಲೋಕಾಯುಕ್ತ SP ಗೆ ಪತ್ರ ಬರೆದ್ರು, ನಾನು ಕೊಟ್ಟ ದಾಖಲೆಗಳನ್ನು ನೀವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ, ನೀವು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ SPPಗೆ ಒಂದು ಪತ್ರ ಬರೆದಿದ್ರು. ಅದೆಲ್ಲ ನಡೀತಾ ಇದೆ. ಅದರ ಮಧ್ಯದಲ್ಲಿ ದಿನೇಶ್ ಕುಮಾರ್ ಅಂತ ಮೂಡಾದ ಮಾಜಿ ಕಮಿಷನರು ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ, ಅರೆಸ್ಟಲ್ಲಿದ್ದಾರೆ. ನಟೇಶ್ ಇನ್ನೊಬ್ಬ ಮಾಜಿ ಕಮಿಷನರು, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ತಮ್ಮ ಬಂಧನ ಆಗದಂತೆ ತಡೆಯಾಜ್ಞೆ ತಂದಿದ್ದಾರೆ. IAS ಅಧಿಕಾರಿ ನಟೇಶ್. ಈ ನಟೇಶ್ಗೆ ಇತ್ತೀಚೆಗೆ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಆಯಿತು. ಖಾದಿ ಮತ್ತು ಗ್ರಾಮೋದ್ಯೋಗದ CEO ಆಗಿ ಪ್ರಮೋಷನ್ ಕಮ್ ಟ್ರಾನ್ಸ್ಫರ್ ಆಯಿತು. ಈ ಪ್ರಮೋಷನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು 1,60,00,000 ದುಡ್ಡು ತಗೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿಬಿಟ್ರು. ನಮಗೆಲ್ಲ ಶಾಕ್ ಆಗಿದ್ದ ಆರೋಪ ಅದಂದರೆ, ಏನು ರೀ ಇದು, ಒಬ್ಬ ಚೀಫ್ ಸೆಕ್ರೆಟರಿ ಮೇಲೆ ಹಿಂಗೆಲ್ಲ ಆರೋಪ ಮಾಡ್ತಾರಲ್ಲ ಇವರು ಅಂತ. ಅವರು ಒಂದಷ್ಟು ವಿವರಗಳನ್ನು ಕೊಟ್ಟರು. ಅದಕ್ಕೆ ಇದೇನು ಕಾರಿನ ಫೋಟೋ ತೋರಿಸ್ತಾ ಇದ್ದಾರಲ್ಲ, KA41C ಸಮಥಿಂಗು, ಈ ಕಾರು ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ಅಟ್ಯಾಚ್ ಆಗಿರೋ ಕಾರಂತೆ. ಅವರು ಡೇ ಟು ಟೈಮು ಹೇಳ್ತಾರೆ. 5 ಬ್ಯಾಗ್ಗಳಲ್ಲಿ 9 ಕೋಟಿ ರೂಪಾಯಿ ಇಟ್ಕೊಂಡು ಹೋಗಿ ಎಲ್ಲೆಲ್ಲಿ ಹೆಂಗೆ ಕೊಡ್ತಾ ಬಂದರು ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟ್ನಲ್ಲಿದೆ. ಇದು ನನಗಿರುವ ಮಾಹಿತಿ. ಇದರ ಆಧಾರದ ಮೇಲೆ ತನಿಖೆ ಮಾಡಿ ಅಂತಾರೆ ಅವರು. ತನಿಖೆ ಮಾಡಿ, ಕಾರು ಯಾರು ಓಡಿಸ್ತಾ ಇದ್ರು, ಓನರ್ ಯಾರು, ಎಲ್ಲಿಂದ ಎಲ್ಲಿಗೆ ಹೋಯಿತು ಕಾರು, ಅಲ್ಲಿಗೆ ಯಾಕೆ ಹೋಯಿತು, ಅಲ್ಲೆಲ್ಲರೂ CCTV ಫುಟೇಜ್ ಇದೆಯಾ, ಎಲ್ಲ ತನಿಖೆ ಮಾಡಿ ಅಂತ. ಅದರ ಜೊತೆಗೆ ಅದೊಂದೇನೋ ಒಂದು ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಅವರು. ಅದರಲ್ಲಿ ನಟೇಶ್ ಅವ್ರದ್ದು ಯಾವುದೋ ಒಂದು ಕಂಪ್ನಿ ಇದೆಯಂತೆ, ಅಂದರೆ ಅವ್ರ ಕಡೆಯವ್ರದ್ದು. ಅದರಲ್ಲಿ ಲೆಕ್ಕ ಬರೆದಿದ್ದಾರಂತೆ, ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟೆ ಅಂತ. 4,35,00,000 ರೂಪಾಯಿನೂ ಲೋಕಾಯುಕ್ತರಿಗೆ ಕೊಟ್ಟಿದ್ದೀನಿ ಅಂತ ಬರೆದುಬಿಟ್ಟಿದ್ದಾರಂತೆ. ಲೋಕಾಯುಕ್ತರಿಗೆ ಅಂದರೆ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಬರೆದುಬಿಟ್ಟಿದ್ದಾರಂತೆ. ಅಂದರೆ ಆ ದುಡ್ಡು ಕೊಟ್ಟು ನೀವು ಬಿ ರಿಪೋರ್ಟ್ ಹಾಕಿಸ್ಕೊಂಡ್ರ. ಇನ್ನೊಂದು ಆಡಿಯೋ ಕೊಡ್ತಾರೆ ಇವರು, ಒಂದು 6 ಸೆಕೆಂಡಿಂದ ಒಂದು ಆಡಿಯೋ. ಅದರಲ್ಲಿರುವ ವಾಯ್ಸು ನಟೇಶದ್ದೇ ಅನ್ನೋದು ಇವರ ಆರೋಪ, ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಅದರಲ್ಲಿ ಯಾರ್ದೋ ಹತ್ರ ಹೇಳ್ತಾರೆ, ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಬೇಕಲ್ಲ, 1-to-1 ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸೇಫಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅದನ್ನು ರಿಲೀಸ್ ಮಾಡಿದ್ರು. ಕೋರ್ಟಿಗೆ ಕೇಸ್ ಹಾಕಿದ್ರು ಇವರು. ನನ್ನ ಹತ್ರ ಇಷ್ಟು ದಾಖಲೆಗಳಿದ್ದಾವೆ, ಇಂಥ ಆರೋಪಗಳಿದೆ, ಇದ್ರ ಮೇಲೆ ತನಿಖೆ ಆಗಬೇಕು ಅಂತ. ನ್ಯಾಯಾಲಯ ಏನು ಹೇಳ್ತು, ಅವರು ಇಂಥ ಸರ್ಕಾರದ ಮೇಲೆ ಬಂದಿರುವ ಆರೋಪ, ಸರ್ಕಾರಕ್ಕೆ ನೋಟಿಸ್ ಕೊಡ್ತಾರೆ ಅವರು. ಇಂಥದ್ದೊಂದು ಕಂಪ್ಲೇಂಟ್ ನಮ್ಮ ಹತ್ರ ಬಂದಿದೆ, ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು. ಇವತ್ತು ಬೆಳಗ್ಗೆ ಕೇಸ್ ಇತ್ತು ಅದರದ್ದು. ಪಬ್ಲಿಕ್ ಪ್ರಾಸಿಕ್ಯೂಟರು ಇಲ್ಲ ಅಬ್ಜೆಕ್ಷನ್ ರೆಡಿ ಇಲ್ಲ ಇವ್ರ ಹತ್ರ. ನ್ಯಾಯಾಧೀಶರು ಸಿಟ್ಟಿಗೆದ್ರು, ಏನು ತಮಾಷೆ ಮಾಡ್ತಿದ್ದೀರಾ ಇಲ್ಲಿ, ಹಾಕೋದಿದ್ರೆ ಅಬ್ಜೆಕ್ಷನ್ ಹಾಕಿ, ಇಲ್ಲದೆ ಹೋದರೆ ನಿಮ್ಮದು ಏನೂ ಅಬ್ಜೆಕ್ಷನ್ ಇಲ್ಲ ಅಂತ ಅಂದ್ಕೊಂಡು ಸ್ನೇಹಮಯಿ ಕೃಷ್ಣ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಈ ಕಂಪ್ಲೇಂಟಿನ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆದೇಶ ಕೊಟ್ಟು ಬಿಡ್ತೀನಿ ಅಂತಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಧ್ಯಾಹ್ನ ತನಕ ಟೈಮ್ ಕೊಡಿ ಅಂದ್ರಂತೆ. ಮಧ್ಯಾಹ್ನ ಅಂದರೆ 3 ಗಂಟೆ, ಮಧ್ಯಾಹ್ನದ ಊಟ ಆದಮೇಲೆ ಆಯಿತು. ಮಧ್ಯಾಹ್ನದ ಮತ್ತೆ ಇವರು ಕೋರ್ಟ್ ಮುಂದೆ ಕೊಡಬೇಕಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ ಹಿಡ್ಕೊಂಡು ಹೋಗ್ತಾ ಇದ್ದರು. CCB ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಎತ್ತಾಕೊಂಡು ಹೋಗಿದ್ದಾರೆ, ಇನ್ಸೆನ್ಸ್ ಅರೆಸ್ಟೇ ಮಾಡಿದ್ದಾರೆ. ಅವ್ರಿಗೆ ಗಾಬರಿ ಆಗಿದೆ ಯಾವ ಕೇಸ್ ಮೇಲೆ ಅಂತ. ನಟೇಶ್ ಕಂಪ್ಲೇಂಟು, ನನ್ನ AI ಆಡಿಯೋ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮರ್ಯಾದೆ ಕಳೆದಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಗಳನ್ನು ಹುಟ್ಟಾಕಿ ಮರ್ಯಾದೆ ಕಳೆದಿದ್ದಾರೆ ಅಂತ CCB ಕಂಪ್ಲೇಂಟ್ ಕೊಟ್ಟಿದ್ರಂತೆ. ನಮಗೆ ಬಂದ ಮಾಹಿತಿ ಇವತ್ತು ಬೆಳಗ್ಗೆ ಕೊಡಲಾಗಿದ್ದ ಕಂಪ್ಲೇಂಟು ಅಂತ. CCB DCP ಹೇಳ್ತಾರೆ 18ನೇ ತಾರೀಕಿಗೆ ಕೊಟ್ಟಿದ್ದ ಕಂಪ್ಲೇಂಟು ಅಂತ. ಒಟ್ಟಿನಲ್ಲಿ ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅರೆಸ್ಟು. ದಾಖಲೆಗಳನ್ನು ಇಟ್ಕೊಂಡು ಕೋರ್ಟಿಗೆ ಕೊಡೋದಕ್ಕೆ ಹೋಗ್ತಿದ್ದಾಗ ಅರೆಸ್ಟು. ಟೈಮ್ ಮುಗೀತು. ಯೋಚನೆ ಮಾಡಿ ನೀವೇನಾಗ್ತಿರ್ಬೋದು ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.